श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव जमनो जमनो भृगुः शवनकोष्ठादिशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪರಿವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ರಾಹು, ಹಾಗೆ 5ನೇ ರಾಶಿಯಲ್ಲಿ ಶನೇಶ್ವರನು, 6, 7ನೇ ರಾಶಿಯಲ್ಲಿ ಯಾರಿಲ್ಲ, 8ನೇ ರಾಶಿಯಲ್ಲಿ ಕುಜ, ಹಾಗೆ 9ನೇ ರಾಶಿಯಲ್ಲಿ ರವಿ, ಬುಧ ಮತ್ತು ಗುರು. ನೋಡಿ, ಗುರು ಬಹಳ ಭಾಗ್ಯದಲ್ಲಿ ಉಚ್ಚವಾಗಿದ್ದಾನೆ. 10ನೇ ರಾಶಿಯಲ್ಲಿ ಕೇತು, ಹಾಗೆ 11ನೇ ರಾಶಿಯಲ್ಲಿ ಶುಕ್ರ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನಕ್ಷತ್ರಗಳು ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ವಿಶೇಷವಾಗಿ ಇದು ನಾವು ಹೇಳುವಂಥದ್ದು ಗ್ರಹಸ್ಥಿತಿಗಳ ಮೂಲಕವಾಗಿ ಹೇಗಿದೆ ಹೇಳುವಂಥ ಒಂದು ಪ್ರಯತ್ನ. ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಗ್ರಹಸ್ಥಿತಿ ಏನೇನು ಪ್ರಭಾವವನ್ನು ಕೊಡುತ್ತದೆ ಎಂಬುದನ್ನು ಗಮನಿಸೋಣ. ಇದು ಆಷಾಢ ಮಾಸ ಕೊನೆಯ ಹಂತ, ಆಗಸ್ಟ್ ತಿಂಗಳು ಅಂತಂದರೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ. ಹಾಗೆ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಪ್ರಾರ್ಥನೆ ಮಾಡುವಂತಹ ಒಂದು ಬಹಳ ಶುಭವಾದಂಥ ಒಂದು ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. 11ನೇ ತಾರೀಕಿಗೆ ಮಾಸ ಶಿವರಾತ್ರಿ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತವೂ ಕೂಡ ಇದೆ. ಹಾಗೆ 13ನೇ ತಾರೀಕಿಂದ ವಿಶೇಷವಾಗಿ ಶ್ರಾವಣ ಮಾಸ ಆರಂಭವಾಗುತ್ತೆ. ವಸಂತ ಋತು ಶ್ರಾವಣ ಮಾಸ. ಹಾಗಾಗಿ ಶ್ರಾವಣ ಮಾಸ ಅಂತಂದರೆ ನಿಮಗೆ ಗೊತ್ತಿದೆ, ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ. 16ನೇ ತಾರೀಕಿಗೆ ನಾಗ ಚತುರ್ಥಿ, 17ನೇ ತಾರೀಕಿಗೆ ನಾಗರ ಪಂಚಮಿ, ಹಾಗೆ 17ನೇ ತಾರೀಕಿಗೆ ವಿಶೇಷವಾಗಿ ಮತ್ತೆ ಸಂಕ್ರಾಂತಿಯೂ ಕೂಡ ಇದೆ. 17ನೇ ತಾರೀಕಿಗೆ ಸಂಕ್ರಾಂತಿಯೂ ಕೂಡ ಇದೆ, ಸಿಂಹ ಸಂಕ್ರಾಂತಿ ಅಂತ ಹೇಳಿದೆ. ಹಾಗೆ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿಯ ಹಬ್ಬ. ವರಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 24ನೇ ತಾರೀಕಿಗೆ ವೈಷ್ಣವ ಏಕಾದಶಿ ಹೇಳುವಂಥದ್ದು. 25ಕ್ಕೆ ಅಂಗಾರಕ ಜಯಂತಿ. ಹಾಗೆ 26ನೇ ತಾರೀಕಿಗೆ ಋಗ್ವೇದಿಗಳಿಗೆ ಉಪಕರ್ಮ. ಹಾಗೆ 28ನೇ ತಾರೀಕಿಗೆ ತೈತ್ತರಿಯ ಯಜುರ್ವೇದಿಗಳಿಗೆ ಉಪಕರ್ಮ. ಯಜುರ್ವೇದಿಗಳಿಗೆ 28ನೇ ತಾರೀಕಿಗೆ ಉಪಕರ್ಮ. ಆ ದಿವಸ ಹುಣ್ಣಿಮೆಯೂ ಕೂಡ ಇದೆ. ಹಾಗೆ 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 31ಕ್ಕೆ ಸಂಕಷ್ಟರ ಗಣಪತಿಯ ವ್ರತ. ನೋಡಿ, ಹೀಗೆ ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿದೆ ಈ ತಿಂಗಳಲ್ಲಿ. ಶ್ರಾವಣ ಮಾಸ ಅಂತ ನಿಮಗೆ ಗೊತ್ತಿದೆ, ಹೆಚ್ಚಿನದಾಗಿ ದೇವತಾ ಪೂಜೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಸಮಯ. ನೋಡ ಏನೇನಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಒಂದು ಹಂತಕ್ಕೆ ಲಾಭಾಂಶಗಳು ನಿಮ್ಮ ಕಡೆಗೆ ಬರ್ತಾ ಇದೆ. ಲಾಭಾಂಶಗಳ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗ್ತಾ ಇದೆ. ಮೊದಲನೇದಾಗಿ ನೋಡಿ, ಭಾಗ್ಯದಲ್ಲಿ ರವಿ, ಬುಧ ಮತ್ತು ಗುರು 3 ಗ್ರಹಗಳು ಕೂಡ ಸಾಮಾನ್ಯವಾಗಿ 17ನೇ ತಾರೀಕು ಮತ್ತು 22ನೇ ತಾರೀಕಿನವರೆಗೂ ಕೂಡ ರವಿ ಮತ್ತು ಬುಧ 2 ಗ್ರಹಗಳು ಕೂಡ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ರವಿಯಿಂದ ಬಹಳ ಒಳ್ಳೆ ರೀತಿಯಾದಂಥ ಚಿಂತನೆ ಮಾಡಬೇಕು. ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಹೆಚ್ಚಿನದಾದಂಥ ಅಭಿವೃದ್ಧಿಯಾಗುವಂಥದ್ದು. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳಿಗೂ ಕೂಡ ಬಹಳ ಹೆಚ್ಚಿನದಾದಂತಹ, ಯಾಕಂದರೆ ಒತ್ತಡ ಇದ್ದರೂ ಕೂಡ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಬಂದು ಜೀವನದಲ್ಲಿ ಏನೋ ಒಂದು ಸಾರ್ಥಕತೆಯ ಕಡೆಗೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಭಾಗ್ಯದ ಗುರು ಎಷ್ಟೋ ದಿವಸದಿಂದ, ಎಷ್ಟೋ ತಿಂಗಳಿಂದ ನಿಮಗೆ ಕೆಲಸ ನಿಂತು ಹೋಗಿತ್ತು, ಅಥವಾ ಉದ್ಯೋಗ ಸಿಗ್ತಾ ಇರಲಿಲ್ಲ, ಉದ್ಯೋಗದಲ್ಲಿ ಏನೋ ಒಂದು ಹಂತಕ್ಕೆ ಅಡೆತಡೆಗಳು, ತೊಂದರೆಗಳು ಇತ್ತು. ಅವೆಲ್ಲ ಒಂದು ಹಂತಕ್ಕೆ ನಿಂತು ಒಂದು ಒಳ್ಳೆಯ ರೀತಿಯಾದಂಥ ಬೆಳಕು, ಒಳ್ಳೆಯ ರೀತಿಯಾದಂಥ ಜೀವನದ ದಾರಿಗಳು ಬಹಳ ಮುಖ್ಯವಾಗಿ ಕಾಣುವಂಥ ಒಂದು ತಿಂಗಳು ಎಂಬುದನ್ನು ಕೂಡ ಹೇಳಬಹುದು. ಯಾಕಂದರೆ ಭಾಗ್ಯಂ ಫಲತಿ ಸರ್ವತ್ರ ನಚ ವಿದ್ಯಾ ನ ಪೌರುಷಂ ಎಂಬುದಾಗಿ ಹೇಳಿದ್ದಾರೆ ಹಿರಿಯರು. ಅಂದರೆ ಮನುಷ್ಯನಿಗೆ ಭಾಗ್ಯ ಒಳ್ಳೆ ರೀತಿಯಾದಂಥ ಫಲವನ್ನು ಕೊಡುತ್ತೆ. ಭಾಗ್ಯಂ ಫಲತಿ ಸರ್ವತ್ರ, ಎಲ್ಲ ರೀತಿಯಾಗೂ ಕೂಡ ಭಾಗ್ಯವೇ ಒಳ್ಳೆ ರೀತಿಯಾದಂಥ ಫಲವನ್ನು ಕೊಡುತ್ತದೆ. ನಚ ವಿದ್ಯಾ ನ ಪೌರುಷಂ ಅಂತ ಎಷ್ಟೋ ಸಲ ನಾವು ಬಹಳಷ್ಟು ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ, ಅಂಥವ್ರಿಗೂ ಬೆಲೆ ಸಿಗುವುದಿಲ್ಲ. ಹಾಗಾಗಿ ಭಾಗ್ಯ ಹೇಳುವಂಥದ್ದು ನಾವು ಲಕ್ಕು ಅಂತೇನು ಹೇಳ್ತೇವೆ ಅಲ್ವ, ಅದು ವಿಶೇಷವಾಗಿ ಈ ತಿಂಗಳಲ್ಲಿ ನಿಮಗೆ ಕೆಲಸವನ್ನು ಮಾಡುತ್ತದೆ. ಉದ್ಯೋಗದಲ್ಲಿರಬಹುದು, ಹಣಕಾಸಲ್ಲಿರಬಹುದು, ಒಂದು ರೀತಿಯಾದಂತಹ ಮನುಷ್ಯನ ಅನುಗ್ರಹ, ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ಒಳ್ಳೆ ರೀತಿಯಾದಂಥ ಭಾಗ್ಯವಂತರಾಗುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಮನುಷ್ಯ ಪ್ರಯತ್ನವನ್ನು ಕೂಡ ಮಾಡಬೇಕು. ಮನುಷ್ಯ ಪ್ರಯತ್ನ ಮಾಡದೇ ಇದ್ದರೆ ಯಾವ ಕೆಲಸವೂ ಕೂಡ ಸಿಗುವುದಿಲ್ಲ.
ಒಂದು ಕಡೆಗೆ ಹಿಂದೆ ಹೇಳ್ತಾರೆ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದರೆ 6 ಪ್ರಯತ್ನವನ್ನು ನಾವು ಮಾಡಿದರೆ 7ನೇದಾದದ್ದನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಎಂಬಂಥದ್ದು. ಹಾಗಾಗಿ 6 ಪ್ರಯತ್ನಗಳನ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಅದಾಗಿಲ್ಲ ಇದಾಗಿಲ್ಲ ಯೋಚನೆ ಮಾಡಬಾರದು. 7ನೇ ಭಾವವನ್ನು ಭಗವಂತನ ಮೇಲೆ ಹಾಕಬೇಕು ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಭಗವಂತನ ಮೇಲೆ ಭಾರ ಹಾಕು ಎಂಬುದಾಗಿ ಹಿರಿಯರು ಹೇಳಿದ್ದನ್ನು ನೀವು ಕೇಳಿರ್ತೀರಿ. ಹಾಗಾಗಿ ಭಗವಂತನ ಮೇಲೆ ಭಾರ ಹಾಕ್ತಾ ಭಾಗ್ಯ ವೃದ್ಧಿಯಾಗಲಿ ಅಂಥೇಳಿ ಪ್ರತಿಯೊಂದು ಕೆಲಸವನ್ನು ಕೂಡ ನೀವು ಮಾಡ್ತಾ ಹೋಗಿ. ನೋಡಿ, ಚತುರ್ಥ ರಾಶಿಯ ರಾಹು ಸ್ವಲ್ಪ ಪ್ರಯಾಣ ಯೋಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಆ ಕಡೆ ಈ ಕಡೆ ಓಡಾಡುವಂಥದ್ದು ಮತ್ತು ಯಾವುದೋ ಒಂದು ವ್ಯವಹಾರಕ್ಕೋಸ್ಕರವಾಗಿ ಹೋಗುವಂತಹ ಒಂದು ಪರಿಸ್ಥಿತಿ ಬರಬಹುದು. ಎಷ್ಟೋ ಸಲ ನಾವು ಕೂತಲ್ಲೇ ಕೂತ್ಕೊಳ್ತೇನೆ ಅಂದರೆ ಖಂಡಿತವಾಗೂ ಕೆಲಸ ಆಗಲಿಕ್ಕಿಲ್ಲ. ನಾವು ಸಮಯವನ್ನು ವ್ಯರ್ಥ ಆದರೂ ಪರವಾಗಿಲ್ಲ, ಹೋಗಬೇಕು, ನಿಲ್ಲಬೇಕು, ಮಾತಾಡಬೇಕು. ಎಲ್ಲ ವ್ಯವಸ್ಥೆ, ಎಲ್ಲ ಬಿಸ್ನೆಸ್ಸಲ್ಲಿ, ಎಲ್ಲ ಕೆಲಸದಲ್ಲೂ ಕೂಡ ಹಾಗೇ ಇರುತ್ತೆ. ಹಾಗಾಗಿ ಅದನ್ನು ಮರೀಬಾರದು. ಎಷ್ಟೋ ಸಲ ಅಷ್ಟು ದೂರ ಹೋಗಬೇಕಾ, ನಮಗೆ ಕೆಲಸ ಆಗಿಲ್ಲ ಅಂತಂದರೆ ವೇಸ್ಟ್ ಅಲ್ವಾ ಅಂತ ಅಂದ್ಕೊಳ್ತಾರೆ. ಆದರೆ ಹೋಗಿ ಅದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ನೋಡಿ ಅಷ್ಟಮದಲ್ಲಿ ಕುಜ ಇದ್ದಾನೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದು ಕಡೆಗೆ ನೀವು ಅಂದ್ಕೊಂಡಂತಹ ಕೆಲಸಗಳು ತಪ್ಪು ಹೋಗುವಂಥ ಚಾನ್ಸಸ್ ಇದೆ. ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ 2ನೇದಾಗಿ ಅತಿಯಾದಂತಹ ನಿರೀಕ್ಷೆ ಬೇಡ. ನನ್ನ ಸಂಪಾದನೆ, ನಮ್ಮ ವ್ಯವಹಾರ ಇಷ್ಟು ಸಾಲ ತೀರಿಸಿಬಿಡ್ತಾನೆ ಹೇಳುವಂಥದ್ದು ಬೇಡ. ಯಾಕಂದರೆ ಮನುಷ್ಯನ ಪರಿಸ್ಥಿತಿ ಎಷ್ಟೊತ್ತಿಗೆ ಹೇಗಿರುತ್ತೆ ಗೊತ್ತಿಲ್ಲ. ಹಾಗಾಗಿ ಕುಜನು ನಿಮ್ಮನ್ನು ಜಾಗ್ರತೆ ಮಾಡ್ತಾನೆ. ಈ ತಿಂಗಳಲ್ಲಿ ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟೇ ಒಂದು ತೀರ್ಮಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ರಾಂಗ್ ಕಮಿಟ್ಮೆಂಟು ಅಂತ ಹೇಳ್ತೇವಲ್ಲ, ಜಾಸ್ತಿಯಾಗಿ ಎಷ್ಟೆಷ್ಟೋ ಕಮಿಟ್ಮೆಂಟ್ ಮಾಡಿಕೊಡುವಂಥದ್ದು ಅದೆಲ್ಲ ಬೇಡ. ಅದೆಲ್ಲ ಕೆಲವೊಂದು ಸಲ ವಿರುದ್ಧವಾಗೂ ಬರುತ್ತೆ, ಕೆಲವೊಂದು ಸಲ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ರಾಂಗ್ ಕಮಿಟ್ಮೆಂಟ್ ಮಾಡಿಕೊಡುವಂಥದ್ದು, ರಾಂಗ್ ಮಾಡುವಂತಹ ಪ್ರಯತ್ನಗಳು ಬೇಡ. ಅಂದರೆ ಜೀವನದಲ್ಲಿ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ರಾಂಗ್ ಕಮಿಟ್ಮೆಂಟ್ ಮಾಡ್ಕೊಂಡು ತೊಂದರೆ ಆಗಿಬಿಡುತ್ತೆ. ಅದು ಈ ತಿಂಗಳಲ್ಲಿ ಮಾಡುವಂಥದ್ದು ಬೇಡ. ಇನ್ನು ಶನಿ ಪಂಚಮದಲ್ಲಿ ಶನಿ ಇದ್ದಾನೆ. ಹಾಗಾಗಿ ಕೆಲವೊಂದಷ್ಟು ವಿಷಯದಲ್ಲಿ ನಿಮ್ಮ ಒಂದು ಕಬ್ಬಿಣದ ವ್ಯಾಪಾರ ವ್ಯವಹಾರ ಇರಬಹುದು, ನೀರಿನ ವ್ಯಾಪಾರ ವ್ಯವಹಾರ ಇರಬಹುದು, ಕೃಷಿಕರಿರಬಹುದು, ನಿಮಗೆಲ್ಲ ಸ್ವಲ್ಪ ಅಡಚಣೆ ಅನಿಸ್ತಾ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಲಾಭಾಂಶಗಳು ಸಿಗುವಂಥದ್ದು. ಭಾಗ್ಯದಲ್ಲಿರುವಂಥ ರವಿ ಬುಧರು ನಿಮ್ಮ ದಶಮ ಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಲಾಭಾಂಶವನ್ನು ಪಡೆಯುವಂಥ ಸಾಧ್ಯತೆಗಳು ಎಲ್ಲ ತುಂಬ ಚೆನ್ನಾಗಿ. ತರಕಾರಿ, ಹೂ, ಹಣ್ಣು ಎಲ್ಲ ನಾನು ಬೆಳೆದಿದ್ದೇನೆ, ಫಸಲು ಬಹಳ ಚೆನ್ನಾಗಿ ಬಂದಿದೆ. ಆದರೆ ಮಾರ್ಕೆಟಲ್ಲಿ ಏನು ಮಾಡಲಿ ಅಂತಂದರೆ ನೋಡಿ, ಶ್ರಾವಣ ಮಾಸ ಬರ್ತಾ ಇದೆ, ಒಳ್ಳೆಯ ಸಮಯವೂ ಕೂಡ ಬರ್ತಾ ಇದೆ. ಹಾಗಾಗಿ ನಿಮಗೆ ತೇಜಿ ವ್ಯವಹಾರಗಳು ಕೂಡ ಆಗಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಮತ್ತು ಬಹಳ ಮುಖ್ಯವಾಗಿ ಉದ್ಯಮವನ್ನು ಆರಂಭ ಮಾಡಬೇಕು ಅಥವಾ ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿ. ಒಂದೇ ಸಲ ಆಗದೇ ಇದ್ದರೂ ಕೂಡ ಹಂತವಾಗಾದರೂ ಕೂಡ ಒಂದಂತಕ್ಕೆ ಮೇಲ್ಮಟ್ಟಕ್ಕೆ ದಾರಿಗಳು, ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಯಾಕಂದರೆ ಎಷ್ಟೇ ಏನೇ ಮಾಡಿದ್ರೂ ಕೂಡ ಒಂದು ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ಸು, ಸ್ವಂತ ಉದ್ಯೋಗವನ್ನು ಮಾಡುವಂಥದ್ದು ಬಹಳಷ್ಟು ಜನರ ಕನಸಿರುತ್ತೆ. ಇವತ್ತು ನಾನೇ ಒಂದು ಕಂಪ್ನಿ ಕಟ್ಟಬೇಕು, ನಾನೇ ಒಂದು ಸ್ವತಂತ್ರವಾಗಿ ಏನಾದ್ರು ಮಾಡಬೇಕು ಅನ್ನುವಂಥ ಕನಸಿರುತ್ತೆ. ಆ ಕನಸು ನನಸಾಗಬೇಕು ಅಂದರೆ ಸಾಕಷ್ಟು ಜನರ ಸಹಾಯ ಸಹಕಾರವೂ ಕೂಡ ಬೇಕಾಗತ್ತೆ. ನಿಮಗೂ ಕೂಡ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಅಂತಹ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡಿ. ನಾವು ಕೆಲವೊಂದು ಸಲ ಏನಾಗುತ್ತೆ, ಒಂದು ಕೆಲಸಕ್ಕೆ ಕೈ ಹಾಕ್ತೇವೆ, ಕೆಲಸ ಆಗಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ತೇವೆ. ಆದರೆ ಪುನಃ ಅದನ್ನು ಎನ್ಕ್ವೈರಿ ಮಾಡುವಂಥದ್ದು, ನೋಡುವಂಥದ್ದು, ಏನಕ್ಕೆ ನನಗೆ ನಷ್ಟ ಆಯಿತು, ನಾನೇನು ತಪ್ಪು ಮಾಡಿದೆ ಅಂಥೇಳಿ ಯಾವ ವ್ಯಕ್ತಿಯೂ ಕೂಡ ನೋಡೋದಿಲ್ಲ. ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನನ್ನು ನೋಡಿ ನೀವು ಅಲ್ವಾ, ಸಾಕಷ್ಟು ಜನ ಒಂದು ಕೆಲಸ ಸೋತೋಯ್ತಾ ಬಿಟ್ಟು ಬಿಡ್ತಾರೆ. ಪುನಃ ಅದನ್ನು ನಾವು ಮಾಡಬೇಕು, ಪ್ರಯತ್ನ ಮಾಡಬೇಕು, ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಎಲ್ಲಿ ಎಡೆಗೆ ಬಿದ್ದಿದ್ದೇನೆ ಅಂಥೇಳಿ ನೋಡೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಏನೇನು ತಪ್ಪು ಮಾಡಿದ್ದೇನೆ, ಒಂದು ಸಲ ಪ್ರತಿನಿತ್ಯವೂ ಕೂಡ ಸಾಯಂಕಾಲ ಮಲಗುವಾಗ ಎಲ್ಲಿ ನನ್ನ ಸಮಯವನ್ನು ನಾನು ವೇಸ್ಟ್ ಮಾಡಿದ್ದೇನೆ, ನನ್ನ ವ್ಯರ್ಥ ಹಣಕಾಸನೆಯಲ್ಲಿ ವೇಸ್ಟ್ ಮಾಡಿದ್ದೇನೆ. ಯಾಕಂದರೆ ಎಷ್ಟೋ ಸಲ ನಾವು ಬೆಳೆದಿದ್ದಕ್ಕೆಲ್ಲ ಜೀವನದಲ್ಲಿ ಖರ್ಚು ಮಾಡ್ತಾ ಇರ್ತೇವೆ. ಇದನ್ನು ಎರಡನ್ನೂ ಕೂಡ ಪ್ರತಿನಿತ್ಯವೂ ಕೂಡ ಯೋಚನೆ ಮಾಡಿ, ಪ್ರತಿನಿತ್ಯವೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಆವಾಗ ಮಾತ್ರ ನಮ್ಮ ಜೀವನ ಸಫಲ ಅಥವಾ ಸರಿಯಾದಂಥ ದಾರಿ ಹೋಗಲಿಕ್ಕಾಗತ್ತೆ. ದಿವಸಕ್ಕೆ 1% ಬದಲಾವಣೆ ಮಾಡ್ತಾ ಬಂದರೂ ಕೂಡ ತಿಂಗಳಿಗೆ 30% ನಮ್ಮ ಜೀವನದ ಬದಲಾವಣೆ ಆಗಿ ಹೋಗುತ್ತೆ. ಭಾಳ ಸುಲಭ ಅಂತ ಅನಿಸುತ್ತೆ, ಆದರೆ ಮಾಡುವಾಗ ಸ್ವಲ್ಪ ಕಷ್ಟವೂ ಕೂಡ ಇದೆ. ಆದರೆ ಮರ್ಯಾದೆ ಇದ್ದಾಗ ಅದನ್ನು ಮಾಡಬೇಕು. ಪುನಃ ಮರಳಿ ಯತ್ನವ ಮಾಡು ಎಂಬುದಾಗಿ ಹಿಂದೆ ಅವರು ಹೇಳ್ತಾರೆ. ಹಾಗಾಗಿ ಮರಳಿ ಯತ್ನವ ಮಾಡು ಅಂಥೇಳಿ ಪ್ರಯತ್ನವನ್ನು ಮಾಡಬೇಕು. ಇನ್ನೊಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದು ನಾನು ಹಿಂದೆ ಹೇಳಿದಾಗೆ ಸಾಲ ಮತ್ತು ರಾಂಗ್ ಕಮಿಟ್ಮೆಂಟ್ ಈ ತಿಂಗಳಲ್ಲಿ ಬೇಡ. ಎರಡನೇದಾಗಿ ಏನಾದರೂ ಸಹಿ ಹಾಕುವಾಗ ಕ್ಲೀನಾಗಿ ನೋಡಿಕೊಂಡು ಓದಿ, ಏನಾಗುತ್ತೆ, ಏನು ಲಾಭ ನಷ್ಟ ಇದೆ, ಇದನ್ನು ಕುಲಂಕುಷವಾಗಿ ನೋಡಿಕೊಂಡು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಹಾಗೆ ಮೂರನೇದಾಗಿ ನೀರಿನ ವ್ಯಾಪಾರ ವ್ಯವಹಾರದವರಿಗೆ ಬಹಳ ಒಳ್ಳೆಯ ರೀತಿಯಾಗಿದೆ. ಇನ್ನೂ ನೋಡಿ, ಒಂದು ಹಂತಕ್ಕೆ ಮಳೆ ಬಂದ ಹಾಗೆ ಕಾಣಿಸುತ್ತೆ, ಮಳೆ ಇಲ್ಲ, ವಾತಾವರಣಗಳ ಬದಲಾವಣೆ. ಹಾಗಾಗಿ ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಶೀತ ಇಂಥದ್ದೆಲ್ಲ ಬರಬಹುದು. ಹಾಗೆ ಬಂದಿದೆ ಅಂತೇಳಿ ತೀರಾ ಒದ್ದಾಟ ಮಾಡ್ಕೊಂಡು ಏನೋ ಮಾಡುವಂಥದ್ದಲ್ಲ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಆರೋಗ್ಯ ಚೆನ್ನಾಗಿರುತ್ತೆ, ಆದರೂ ಕೂಡ ಆಸ್ಪತ್ರೆಗೆ ಹೋಗುವಂಥದ್ದು, ತುಂಬ ಹೆದರುವಂಥದ್ದು ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ
ಕೆಲವೊಂದಷ್ಟು ಸಣ್ಣ ಪುಟ್ಟ ಔಷಧಿಯಿಂದ ಪರಿಹಾರ ಆಗುತ್ತೆ. ಆದರೂ ಕೂಡ ನಾವು ಹೋಗಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ರೀತಿಯಾದಂಥ ಔಷಧಿ ಉಪಚಾರ ಮತ್ತು ಆಪರೇಷನ್ ಇಂತಹದ ಕಡೆಗೆ ಹೋಗ್ತೇವೆ ನೋಡಿ. ಪಂಚಮದ ಶನಿ ಇರುವ ಮಾತ್ರದಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎಲ್ಲೋ ಒಂದು ಸಲ ಮೂಳೆ ನೋವು ಬಂದು ಹೋಯಿತು ಅಂತ ಹೇಳಿದ ತಕ್ಷಣವೇ ಅಷ್ಟು ಗಾಬರಿ ಬೀಳುವಂಥ ಪ್ರಯತ್ನವನ್ನು ಬೇಡ. ನಿಧಾನವಾಗಿ ಏನು ನಾನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಏನು ಮಾಡಬೇಕು, ಇದನ್ನು ಹಂತ ಹಂತವಾಗಿ ಯೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಮತ್ತು ಕಬ್ಬಿಣದ ವ್ಯಾಪಾರ ವ್ಯವಹಾರಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನೋ ಶೋರೂಮ್ ಓಪನ್ ಮಾಡಿದ್ದೇನೆ, ದೊಡ್ಡದಾದಂಥ ಬಿಸ್ನೆಸ್ ಆಗುತ್ತೆ, ಈ ದಿವಸ ಆಗಬಹುದು, ನಾಳೆಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬುದಾಗಿ ಹಿಂದಿನವರು ಹೇಳಿದ್ದಾರೆ, ಅದನ್ನು ಮರಿಬಾರದು. ಎಷ್ಟೋ ಸಲ ಇವತ್ತಿನ ದಿವಸ ಹಾಸಿಗೆನೇ ಉದ್ದ ಮಾಡ್ತೇನೆ ಅಂತೇಳಿ ಹೊರಡ್ತಾರೆ. ಹಾಗೆ ಹೊರಟವರು ಕೂಡ ನಷ್ಟ ಅನುಭವಿಸಿದ ಮೇಲೆ ಹಿಂದಿನವರು ಹೇಳಿರುವಂತಹ ಮಾತು ನಿಜವಾಗೂ ಸ್ಪಷ್ಟವಾಗಿದೆ. ಯಾಕಂದರೆ ಗಾದೆ ಮಾತು ಹಿಂದಿನವರು ಅನುಭವಪೂರಿತವಾಗಿ ಹೇಳಿದ್ದಾರೆ. ಇವತ್ತಿನ ಟೆಕ್ನಾಲಜಿ, ಇವತ್ತಿನ ಇಂಪ್ರೂವ್ಮೆಂಟ್ ಆದಂಥ ಜಗತ್ತಿಲ್ಲದೇ ಇದ್ದರೂ ಕೂಡ ಮನುಷ್ಯನ ಅನುಭವಕ್ಕೆ ಅಷ್ಟೊಂದು ಮಹತ್ವ ಹೇಳುವಂಥದ್ದಿದೆ. ಹಾಗಾಗಿ ಅನುಭವದಿಂದ ಹೇಳಿದಂತಹ ಕೆಲವೊಂದು ವಿಷಯಗಳು ಪ್ರಾಕ್ಟಿಕಲ್ ಆಗಿ ನಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಏಕಾದಶದ ಶುಕ್ರ ಒಂದು ಹಂತಕ್ಕೆ ನೋಡಿ, ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋರು, ವಸ್ತ್ರಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರು, ಸ್ವಲ್ಪ ಫೈನಾನ್ಸ್ ಸೆಕ್ಟರ್ಲಿ ಇರುವಂಥ ವ್ಯಕ್ತಿಗಳು, ಒಂದು ಹಂತಕ್ಕೆ ಮಾರ್ಕೆಟಲ್ಲಿ ಏನಾದರೂ ಹಣಕಾಸು ಹೂಡಿಕೆ ಮಾಡುವಂಥವ್ರು, ಅಂಥವರಿಗೆ ಶುಕ್ರನ ದಶೆಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಶುಕ್ರನು ಒಂದು ಹಂತಕ್ಕೆ ಹೂಡಿಕೆ ಮಾಡಿರುವಂಥ ಹಣ ಸ್ವಲ್ಪ ವಾಪಸ್ ಬರುವಂಥದ್ದು ಈಗೆಲ್ಲ ಶುಕ್ರ ಮಾಡ್ತಾನೆ. ಶುಕ್ರ ಯಾವಾಗೂ ಕೂಡ ಕನಸನ್ನು ನನಸು ಮಾಡುವಂತಹ ಒಂದು ಗ್ರಹ. ಮತ್ತು ಮನೆಗೇನಾದರೂ ಮನೆ ಹಳೆಯದಾಗಿದೆ, ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ವಿವಾಹಾದಿ ಮಂಗಲ ಕಾರ್ಯಗಳೇ ನೋಡಿ. ಬಹಳ ಮುಖ್ಯವಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ವಿವಾಹ ಆಗಿಲ್ಲ ಅವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಎಷ್ಟೋ ಸಲ ಮದುವೆ ಆಗಿಲ್ಲ ಅಂತ ಒದ್ದಾಡ್ತೀರಿ ಬಿಟ್ಟರೆ ಕೊನೆಗೆ ಮದುವೆ ಯಾವಾಗ ಆಗುತ್ತೆ ಹೇಳುವಂತಹದ್ದೇ ಚಿಂತೆ ಬಿಟ್ಟರೆ ನಾವು ಪ್ರಯತ್ನ ಮಾಡೋದನ್ನು ಬಿಟ್ಟುಬಿಡ್ತೇವೆ. ಹಾಗಾಗಿ ಶ್ರಾವಣ ಮಾಸ ಬಂದಿದೆ, ಬಹಳ ಉತ್ತಮವಾದಂಥ ಸಮಯ. ಈ ಸಮಯದಲ್ಲಿ ಮರಿಬೇಡಿ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಒಂದೇ ಸಲ ಎಲ್ಲೋ ದೊಡ್ಡ ಮನೆ ತೆಗೆದುಕೊಂಡು ಸಾಲ ಮಾಡಬೇಕು ಅನ್ನುವಂಥದ್ದೆಲ್ಲ. ಪುಟ್ಟದಾದಂಥ ದೂರದಲ್ಲಿ ಒಂದು ಸೈಟನ್ನು ಕೊಂಡುಕೊಳ್ಳಿ. ಫಸ್ಟ್ ಒಂದು 5 ಗುಂಟೆ 2 ಗುಂಟೆ 1 ಗುಂಟೆ ಜಾಗ ಕೊಂಡುಕೊಳ್ಳಿ. ಆನಂತರ ಹಂತ ಹಂತವಾಗಿ ಮೇಲಕ್ಕೆ ಹೋಗುವಂಥ ಪ್ರಯತ್ನ ಮಾಡಿ. ಒಂದೇ ಸಲ ದಿಢೀರ್ನ ಮೇಲಕ್ಕೆ ಹೋಗಿಬಿಟ್ರೆ ತುಂಬ ತೊಂದರೆಗಳು ಮನುಷ್ಯನಿಗೆ ಬರುತ್ತೆ. ಹಾಗಾಗಿ ಹಂತ ಹಂತವಾಗಿ ಸಣ್ಣ ಬಿಸ್ನೆಸ್ಸನ್ನು ಶುರು ಮಾಡಿ ಮುಂದೆ ಹೇಗೆ ಮಾಡಬೇಕು ಅನ್ನುವಂಥ ಯೋಚನೆ ಮಾಡಲಿಕ್ಕೆ ಇದು ಬಹಳ ಉತ್ತಮವಾದಂಥ ಸಮಯ. ಈ ಸಮಯದಲ್ಲೂ ನೀವು ಉಪಕಾರ ಅಥವಾ ಅನುಕೂಲಗಳನ್ನು ಮಾಡಿಕೊಳ್ಳಿಲ್ಲ ಅಂತ ಆದರೆ ನೀವು ಮುಂದೆ ಕಷ್ಟವಾಗ್ತದೆ ನೋಡಿ. ಭಾಗ್ಯದಲ್ಲಿರುವಂತಹ ಗುರು ಒಳ್ಳೆಯ ಫಲ ಕೊಡ್ತಾ ಇದ್ದಾನೆ. ಒಂದಕ್ಕೆ ಪಂಚಮ ಶನಿ ಇರಬಹುದು, ದುಃಖ ಚಿಂತೆ ಇರಬಹುದು, ಎಲ್ಲರ ಜೀವನದಲ್ಲೂ ದುಃಖ ಚಿಂತೆ ಇರುತ್ತೆ. ಹಾಗಂತೇಳಿ ನಾವು ಮುಂದಿನ ಕೆಲಸವನ್ನು ಮುಂದಿನ ಸ್ಟೆಪ್ ಇಡದೇ ಇದ್ದರೆ ನಾವು ತುಂಬ ದಡ್ಡರಾಗಿ ಬಿಡ್ತೇವೆ. ಮತ್ತು ಶುಕ್ರನೂ ಕೂಡ ಏಕಾದಶದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ವ್ಯಯಾಧಿಪತಿಯು ಏಕಾದಶದಲ್ಲಿದ್ದಾಗ ಶುಕ್ರನು ಒಂದಂತಕ್ಕೆ ಫಲಗಳನ್ನು ಕೊಡ್ತಾನೆ. ಗೃಹಿಣಿಯರಿಗೆ ಬಹಳ ಉತ್ತಮವಾದಂಥ ಒಂದು ಫಲ. ಮನೆಯಲ್ಲೇ ಏನಾದರೂ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಮತ್ತು ಚಿತ್ರದ ರಂಗದಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು. ಯಾಕಂದರೆ ಶುಕ್ರನು ಕಲೆಕಾರಕ, ಕಲೆ ಸಂಬಂಧವಾದಂಥ ವಿಷಯದಲ್ಲಿ ಬಹಳ ಒಳಿತನ್ನು ಕೂಡ ಶುಕ್ರನು ಕೊಡ್ತಾನೆ. ಹಾಗಾಗಿ ಒಟ್ಟಿನಲ್ಲಿ ಈ ಸಮಯದಲ್ಲಿ ನೂತನವಾದಂಥ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಅದರಿಂದ ಒಳ್ಳೆಯ ರೀತಿಯಾದಂಥ ರಿಸಲ್ಟ್ಗಳನ್ನು ಕೂಡ ಪಡೆಯುವಂಥ ಪ್ರಯತ್ನ ಇದೆ ಎಂಬುದನ್ನು ಕೂಡ ತಿಳಿಸ್ತಾ, ಈ ತಿಂಗಳಲ್ಲಿ ನೋಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಒಂದು 22ನೇ ತಾರೀಕು ಅಥವಾ 23ನೇ ತಾರೀಕು ಭಾನುವಾರ ಇದೆ, 3 ನಕ್ಷತ್ರ ಇದೆ 23ನೇ ತಾರೀಕು, ಹಾಗೆ 26ನೇ ತಾರೀಕು, ಇದು 2 ಬಹಳ ಉತ್ತಮವಾದಂಥ ಒಂದು ದಿವಸ. ಈ ದಿವಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಶುಭವಾಗಬಹುದು. 23 ಮತ್ತು 26 2 ದಿವಸ. ಇನ್ನು ನಕ್ಷತ್ರ ಪರಿಹಾರಗಳು ಏನು ನೋಡಿ, ವಿಶಾಖ ನಕ್ಷತ್ರದವರು ನಾಗರ ಪಂಚಮಿ ಇದೆ 17ನೇ ತಾರೀಕಿಗೆ. ಮರೆಯದೇ ಇದ್ದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು, ಸುಬ್ರಹ್ಮಣ್ಯನೇ ನಮಸ್ಕಾರ ಮಾಡುವಂಥದ್ದು, ಪುನಃ ಪುನಃ ಭಗವಂತನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಬೇಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ನಾಗರ ಪಂಚಮಿ ದಿವಸ ಒಂದು ಹೋಗಿ ನಿಮ್ಮನೆ ಹತ್ತಿರದಲ್ಲೇ ನಾಗನ ಕಟ್ಟಗಿದ್ದರಲ್ಲಿ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿ. ಒಂದು 21, 9, 7 ಪ್ರದಕ್ಷಿಣೆ ಮಾಡಿ. ಮರೆಯದೇ ಇದ್ದ ಹಾಗೆ ಒಂದು ಸಲ ಆಗದೇ ಇರಬಹುದು, 2ನೇ ಸಲ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗ್ತದೆ. ಇನ್ನು ಅನುರಾಧ ನಕ್ಷತ್ರದವರು ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಮರೆಯದೇ ಇದ್ದ ಹಾಗೆ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ಈ ದಿವಸದಲ್ಲಿ ಏನಾಗುತ್ತೋ ಅಷ್ಟು ಮಹಾಲಕ್ಷ್ಮಿ ವ್ರತವನ್ನು, ಪೂಜೆಯನ್ನು, ನಿಯಮವನ್ನು ಆಚರಣೆ ಮಾಡಿಕೊಡಿ. ಯಾಕಂದರೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲ ಮಂಗಲವಾಗುತ್ತೆ, ಎಲ್ಲ ಒಳ್ಳೆ ರೀತಿಯಾದಂಥ ಫಲಗಳು ಕೂಡ ಆಗುತ್ತೆ. ಅನುರಾಧ ನಕ್ಷತ್ರದವರಿಗೆ ಸ್ವಲ್ಪ ಹಣಕಾಸಿನಲ್ಲಿ ಹಿಡಿತ ಆಗ್ತಾ ಇದೆ, ಹಣಕಾಸಿನಲ್ಲಿ ಎಲ್ಲೋ ಒಂದು ಚಿಂತೆ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಮರೆಯದೇ ಇದ್ದ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ದಿವಸ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿಕೊಳ್ಳಿ. ಇನ್ನು ಜ್ಯೇಷ್ಠ ನಕ್ಷತ್ರದವರು ನೋಡಿ 28ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಒಂದು ಹಂತಕ್ಕೆ ಅನ್ನದಾನವನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಅಂತಹ ಅನ್ನದಾನ ಮಾಡುವಂತಹ ಜಾಗಕ್ಕೆ ಹೋಗಿ ನಿಮ್ಮ ಕೈಲಾದಂಥ ಸೇವೆಯನ್ನು, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಿ. ಯಾಕಂದರೆ ಎಷ್ಟೋ ಸಲ
ಅನ್ನದಾನ ನಮ್ಮ ಕೈಯಲ್ಲಿ 10 ಜನಕ್ಕೆ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಒಂದು ಕ್ಷೇತ್ರಕ್ಕೆ ಹೋಗಿ ನಮ್ಮ ಕೈಲಾದಂಥ ಸೇವೆ ಮಾಡಿದ್ರು ಕೂಡ ಒಂದು ಹಣದ ರೂಪದಲ್ಲೋ ಅಥವಾ ದ್ರವ್ಯದ ರೂಪದಲ್ಲೋ ಕೊಟ್ಟರೂ ಕೂಡ ಅದು ಅನ್ನದಾನಕ್ಕೆ ಸೇರುತ್ತೆ. ಅದರಿಂದ ನಮ್ಮ ಜನ್ಮಾರ್ಜಿತವಾದಂತಹ ದೋಷಗಳು ಕೂಡ ನಿವೃತ್ತಿಯಾಗಿ ಒಳ್ಳೆ ರೀತಿಯಾದಂಥ ಫಲವನ್ನು ಭಗವಂತ ಅನುಗ್ರಹಿಸ್ತಾನೆ. ಒಟ್ಟಿನಲ್ಲಿ ಈ ಒಂದು ತಿಂಗಳು ನಿಮಗೆ ಶುಭವಾದಂಥ ಅನುಕೂಲಗಳನ್ನು ಕೂಡ ಮಾಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.